ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತ ತನ್ನ ಭದ್ರತೆ, ಗಡಿಗಳು ಮತ್ತು ಜನರ ಹಿತಾಸಕ್ತಿಗಳ ವಿಚಾರದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸ್ನೇಹಿತನಂತೆ ಇದ್ದು ಬೆನ್ನಿಗೆ ಚೂರಿ ಹಾಕುವವರ ಜೊತೆ ಮೌನವಾಗಿ ಕುಳಿತುಕೊಳ್ಳುವುದು ಭಾರತಕ್ಕೆ ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನು ಮೋದಿ ಸರ್ಕಾರ ಈಗ ಸ್ಪಷ್ಟವಾಗಿ ರವಾನಿಸಿದೆ. 1971ರಲ್ಲಿ ಭಾರತವೇ ತನ್ನ ಸೇನೆ, ಸಂಪನ್ಮೂಲ, ರಾಜಕೀಯ ಬೆಂಬಲ ಎಲ್ಲವನ್ನ ನೀಡಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿತು. ಆದರೆ ಇಂದು ಅದೇ ಬಾಂಗ್ಲಾದೇಶದಿಂದ ಭಾರತ ವಿರೋಧಿ ಕೂಗು, ಈಶಾನ್ಯ ರಾಜ್ಯಗಳನ್ನು ಕತ್ತರಿಸ್ತೇವೆ ಅನ್ನೋ ಬೆದರಿಕೆಗಳು ಕೇಳಿ ಬರ್ತಾ ಇರೋದು ದುರಂತವೂ ಹೌದು, ಕಳವಳಕಾರಿಯೂ ಹೌದು. ಇಷ್ಟು ದಿನ ಬಾಂಗ್ಲಾದೇಶದ ಒಳ ರಾಜಕೀಯ ಗೊಂದಲ, ಅಲ್ಲಿ ನಡೆಯುವ ಪ್ರತಿಭಟನೆ, ಸರ್ಕಾರ ಬದಲಾವಣೆ ಇದು ಬಾಂಗ್ಲಾದೇಶದ ಆಂತರಿಕ ವಿಷಯ ಅಂತ ಭಾರತ ಸಂಯಮ ತೋರಿಸಿತ್ತು. ಆದರೆ ಇತ್ತೀಚೆಗೆ ನಡೆದ ಘಟನೆಗಳು ಆ ಗಡಿಯನ್ನು ದಾಟಿವೆ. ಭಾರತ ವಿರೋಧಿ ಘೋಷಣೆಗಳು, ಭಾರತೀಯ ರಾಯಭಾರ ಕಚೇರಿಯ ಮೇಲಿನ ದಾಳಿ, ಸೆವೆನ್ ಸಿಸ್ಟರ್ಸ್ ಅಥವಾ ಭಾರತದ ಈಶಾನ್ಯ ರಾಜ್ಯಗಳನ್ನು ಒಡೆಯುವ ಬೆದರಿಕೆ ಮಾತುಗಳು ಇವನ್ನೆಲ್ಲ ನೋಡಿದ ಮೇಲೆ ದೆಹಲಿಯಲ್ಲೂ ಸಹನೆ ಕಡಿಮೆಯಾಗಿದೆ. ಅದರ ಫಲವೇ ಬಾಂಗ್ಲಾದೇಶದಲ್ಲಿರುವ ಭಾರತದ ವೀಸಾ ಕೇಂದ್ರಗಳಿಗೆ ಬೀಗ. ಇದು ಸಣ್ಣ ನಿರ್ಧಾರ ಅಲ್ಲ. ಸಾಮಾನ್ಯವಾಗಿ ವೀಸಾ ಸೇವೆ ನಿಲ್ಲಿಸುವುದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಗಂಭೀರ ಎಚ್ಚರಿಕೆಯ ಸಂಕೇತ. ಜೊತೆಗೆ ದೆಹಲಿಯಲ್ಲಿರುವ ಬಾಂಗ್ಲಾ ರಾಯಭಾರಿಯನ್ನು ಕರೆಸಿ ಇದು ಎಚ್ಚರಿಕೆ ಅಲ್ಲ, ಸ್ಪಷ್ಟ ಸಂದೇಶ ಅಂತ ಭಾರತ ಕಠಿಣವಾಗಿ ಕ್ಲಾಸ್ ತೆಗೆದುಕೊಂಡಿದೆ. ಬಾಂಗ್ಲಾದೇಶದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋದನ್ನು ನೋಡಿದ್ರೆ ರಾಜಕೀಯ ಅಸ್ಥಿರತೆ ಇದರ ಮೂಲ. ಶೇಖ್ ಹಸೀನಾ ಸರ್ಕಾರ ಪತನವಾದ ಬಳಿಕ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಬಂದಿದೆ. ಆದರೆ ಈ ಸರ್ಕಾರ ಅಲ್ಪಸಂಖ್ಯಾತರನ್ನ ರಕ್ಷಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನೋ ಆರೋಪಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇವೆ. ವಿಶೇಷವಾಗಿ ಹಿಂದೂಗಳ ಮೇಲೆ ನಡೀತಾ ಇರುವ ದಾಳಿಗಳು ಕಣ್ಣೀರನ್ನ ತರಿಸುವಂತಿವೆ. ದೇವಸ್ಥಾನಗಳ ಮೇಲೆ ದಾಳಿ, ಮನೆಗಳ ಮೇಲೆ ಕಲ್ಲು ತೂರಾಟ, ಹತ್ಯೆಗಳು ಇದು ಎಲ್ಲವೂ ಕೇವಲ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಅಲ್ಲ, ವ್ಯವಸ್ಥಿತ ದೌರ್ಜನ್ಯದ ರೂಪ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಮೈಮೆನ್ ಸಿಂಗ್ನಲ್ಲಿ ದೀಪು ಚಂದ್ರ ದಾಸ್ ಅವರ ಕ್ರೂರ ಹತ್ಯೆ ಈ ಅರಾಜಕತೆ ಭೀಕರ ಉದಾಹರಣೆ. ಈ ಪ್ರಕರಣದಲ್ಲಿ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ನೆಪ ಹೇಳುವುದನ್ನು ನಿಲ್ಲಿಸಿ ಹಂತಕರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಭಾರತ ವಿದೇಶಾಂಗ ಸಚಿವಾಲಯ ನೇರವಾಗಿ ಒತ್ತಾಯಿಸಿದೆ. ಹಿಂದೂಗಳ ಮೇಲೆ ಈ ರೀತಿಯ ದೌರ್ಜನ್ಯ ಯಾಕೆ ನಡೀತಾ ಇದೆ ಅನ್ನೋದಕ್ಕೆ ಹಲವು ಕಾರಣಗಳಿವೆ. ಒಂದು ಕಡೆ ರಾಜಕೀಯವಾಗಿ ದುರ್ಬಲಗೊಂಡ ಸರ್ಕಾರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಅತಿರೇಕಿ ಗುಂಪುಗಳ ಬೆಂಬಲದ ಮೇಲೆ ನಿಂತಿದೆ ಅನ್ನೋ ಆರೋಪ. ಇನ್ನೊಂದು ಕಡೆ ಭಾರತ ವಿರೋಧಿ ಭಾವನೆ ಬೆಳೆಸೋದೇ ಅಲ್ಲಿ ಕೆಲ ರಾಜಕೀಯ ಶಕ್ತಿಗಳಿಗೆ ಸುಲಭ ಅಜೆಂಡಾ. ಭಾರತ ಶತ್ರು ಅನ್ನೋ ನರೇಟಿವ್ ಕಟ್ಟಿದ್ರೆ ಜನರ ಗಮನ ಆಂತರಿಕ ಸಮಸ್ಯೆಗಳಿಂದ ತಿರುಗಿಸಬಹುದು ಅನ್ನುವಂಥ ಲೆಕ್ಕಾಚಾರವೂ ಇದೆ. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಸುಲಭ ಗುರಿಯಾಗ್ತಾ ಇದ್ದಾರೆ. ಶೇಖ್ ಹಸೀನಾ ಕೂಡ ಇದೇ ಆರೋಪ ಮಾಡಿದ್ದಾರೆ. ಯೂನಸ್ ಸರ್ಕಾರ ಭಯೋತ್ಪಾದಕ ಮನಸ್ಥಿತಿಯವರನ್ನ ಅಧಿಕಾರದ ಸೂಕ್ಷ್ಮ ಸ್ಥಾನಗಳಲ್ಲಿ ಕೂರಿಸಿದೆ. ಶಿಕ್ಷೆ ಅನುಭವಿಸಿದ್ದ ಉಗ್ರರನ್ನ ಬಿಡುಗಡೆ ಮಾಡಿ ಅಶಾಂತಿ ಹರಡಲಾಗ್ತಾ ಇದೆ ಅನ್ನೋದು ಅವರ ಗಂಭೀರ ಆರೋಪ. ಇದೇ ನಡುವೆ ಅಸ್ಸಾಂ ವಿಚಾರ ಮತ್ತೆ ರಾಜಕೀಯ ತಾಪವನ್ನೇರಿಸಿದೆ. ಅಸ್ಸಾಂನ ನಪ್ರೂಪ್ನಲ್ಲಿ 10,601 ಕೋಟಿ ರೂಪಾಯಿ ಮೌಲ್ಯದ ರಸಗೊಬ್ಬರ ಘಟಕ ಉದ್ಘಾಟನೆ ವೇಳೆ ಪ್ರಧಾನಿ ಮೋದಿ ಕಾಂಗ್ರೆಸ್ ಮೇಲೆ ಭಾರಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದೆ, ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಅಸ್ಸಾಂನಲ್ಲಿ ನೆಲೆಸಲು ಸಹಕರಿಸಿದೆ, ಅವರಿಗೆ ಜನರ ಭವಿಷ್ಯಕ್ಕಿಂತ ಮತ ಬ್ಯಾಂಕ್ ಮುಖ್ಯ ಅಂತ ಮೋದಿ ಕಿಡಿಕಾರಿದ್ದಾರೆ. ಅಸ್ಸಾಮಿ ಜನರ ಗುರುತು, ಭೂಮಿ, ಅಸ್ತಿತ್ವ ರಕ್ಷಣೆ ಬಿಜೆಪಿ ಸರ್ಕಾರದ ಆದ್ಯತೆ ಅನ್ನೋದನ್ನು ಅವರು ಪುನರುಚ್ಚರಿಸಿದ್ದಾರೆ. ಮತಪಟ್ಟಿ ಪರಿಷ್ಕರಣೆಗೂ ಕಾಂಗ್ರೆಸ್ ವಿರೋಧಿಸ್ತಾ ಇದೆ ಅನ್ನೋದನ್ನು ಮೋದಿ ಎತ್ತಿ ತೋರಿಸಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಭಾರತ ಇಷ್ಟೊಂದು ಬಾರಿ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಿದ್ರೂ ಯಾಕೆ ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇವೆ? ಸ್ವಾತಂತ್ರ್ಯ ಸಮರದಿಂದ ಹಿಡಿದು ಆರ್ಥಿಕ ನೆರವು, ವ್ಯಾಪಾರ, ಮೂಲಸೌಕರ್ಯ, ವಿದ್ಯುತ್, ಲಸಿಕೆ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ಬಾಂಗ್ಲಾದೇಶಕ್ಕೆ ಬೆಂಬಲ ಕೊಟ್ಟಿದೆ. ಆದರೂ ಭಾರತ ವಿರೋಧಿ ಚಟುವಟಿಕೆಗಳು ಅಲ್ಲಿ ತಲೆ ಎತ್ತುವುದು ರಾಜಕೀಯ ಲಾಭ, ಅತಿರೇಕಿ ಮನಸ್ಥಿತಿ ಮತ್ತು ದುರ್ಬಲ ಆಡಳಿತದ ಮಿಶ್ರಣ ಅನ್ನೋದು ವಾಸ್ತವ. ಮೋದಿ ಸರ್ಕಾರ ಈಗ ಸಾಫ್ಟ್ ಡಿಪ್ಲೊಮಸಿಯಿಂದ ಮುಂದೆ ಹೋಗಿ ಫರ್ಮ್ ಆಕ್ಷನ್ ಮೋಡ್ಗೆ ಬಂದಿದೆ. ವೀಸಾ ಕೇಂದ್ರ ಮುಚ್ಚೋದು, ರಾಜತಾಂತ್ರಿಕ ಮಟ್ಟದಲ್ಲಿ ಕಠಿಣ ಮಾತು, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅಲ್ಪಸಂಖ್ಯಾತರ ಹಕ್ಕು ವಿಚಾರವನ್ನು ಎತ್ತುವುದು ಇವೆಲ್ಲ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗೋ ಸಾಧ್ಯತೆ ಇದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಭಾರತ ಬಾಂಗ್ಲಾದೇಶ ಸಂಬಂಧಗಳಲ್ಲಿ ತಣ್ಣನೆಯ ಗಾಳಿ ಬೀಸೋದು ಖಚಿತ. ವ್ಯಾಪಾರ, ಜನಸಂಪರ್ಕ, ರಾಜಕೀಯ ನಂಬಿಕೆ ಎಲ್ಲದಕ್ಕೂ ಬಿರುಕು ಬೀಳಬಹುದು. ಒಟ್ಟಾರೆ ಹೇಳೋದಾದರೆ ಭಾರತ ಇನ್ನು ಸುಮ್ಮನೆ ನೋಡೋ ಸ್ಥಿತಿಯಲ್ಲಿಲ್ಲ. ಸ್ನೇಹ ಬೇಕು, ಆದರೆ ಗೌರವದ ಜೊತೆ. ಭದ್ರತೆ, ಅಲ್ಪಸಂಖ್ಯಾತರ ರಕ್ಷಣೆ ಮತ್ತು ರಾಷ್ಟ್ರದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಮೋದಿ ಸರ್ಕಾರ ಖಡಕ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಸ್ಪಷ್ಟ. ಮುಂದಿನ ದಿನಗಳು ಭಾರತ ಬಾಂಗ್ಲಾದೇಶ ಸಂಬಂಧಗಳಿಗೆ ಪರೀಕ್ಷೆಯ ಕಾಲ. ಬಾಂಗ್ಲಾದೇಶ ಯಾವ ದಾರಿ ಹಿಡಿಯುತ್ತೆ ಅನ್ನೋದರ ಮೇಲೆ ಭವಿಷ್ಯ ನಿರ್ಧಾರವಾಗಲಿದೆ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.